ಸೊ ಹಾಯ್ ಫ್ರೆಂಡ್ಸ್, ಸುಮಾರು ದಿನದಿಂದ ನಾನು ವಿಡಿಯೋಸ್ ಹಾಕಕ್ಕಾಗಿಲ್ಲ. ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಬ್ಯುಸಿ ಆಗೋದು, ಸೊ ಅಕಾಡೆಮಿಕ್ ಸ್ಟಾರ್ಟ್ ಆಯ್ತು. ಮಗಳನ್ನ ಯಾವ ಸ್ಕೂಲ್ಗೆ ಹಾಕ್ಬೇಕು ಎಂತ ಅಂತ ಹೇಳಿ ಹುಡ್ಕೋದಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟೆ. ಸೊ ನಾನ್ ನೋಡಿದಂತ ಸುಮಾರು ಸ್ಕೂಲಲ್ಲಿ ಜಸ್ಟ್ ಫಾರ್ಮಾಲಿಟೀಸ್ ಚೆಕ್ ಅಂತ ಹೋಗಿದ್ದಾಗ ಜಸ್ಟ್ ನಂಗೆ ನೆನಪಿರಲ್ಲ, ನೀವು ಹೇಳೋ ಫೀಸ್ ಸ್ಟ್ರಕ್ಚರ್ಸ್ ಬರ್ಕೊಡಿ ಅಂತಂತ ಕೇಳಿದಾಗ ಅವರು ಯಾವ ತರ ಬರ್ಕೊಡಿ ಅಂತಿಲ್ಲ, ಏನಾದ್ರು ಒಂದು ಪಾಂಪ್ಲೆಟ್ ಕೊಡಿ ಅಂತಂತ ಹೇಳಿ ಕೇಳಿದಾಗ ಅವ್ರು ಯಾವ ತರ ಕೊಟ್ರು ಅಂದ್ರೆ ಈ ತರ ಟೆಂಟೆಡ ಈ ತರ ಕೊಟ್ರು. ಇದು ಯಾವ ಚಿಕ್ಕ ಇದ್ರಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ವಸೂಲಿ ಮಾತ್ರ ಅರೌಂಡ್ ಲಕ್ಷದ ವಸೂಲಿ ಮಾಡ್ತಾರೆ. ಬರ್ಕೊಡಿ ಅಂದ್ರೆ ಇಷ್ಟೇ ಇಷ್ಟು ಚಿಕ್ಕ ಪೇಪರ್ ಅಲ್ಲಿ ಬರ್ಕೊಟ್ರು. ಇಲ್ಲಿ ಏನೇನ್ ಬರ್ದಿದ್ದಾರೆ ಅಂತ ಹೇಳಿ ಫೋಟೋ ಹಾಕ್ತೀನಿ. ಬಟ್ ಇಷ್ಟೊಂದು ಆಲ್ಮೋಸ್ಟ್ ಒಂದು ಲಕ್ಷಗಟ್ಲೆ ಎಲ್ಲ ಮಾಡೋದು ನರ್ಸರಿ ಮಕ್ಕಳಿಗೆಲ್ಲ, ನರ್ಸರಿಗೆಲ್ಲ ಲ್ಯಾಕ್ ಟುಗೆದರ್. ಇನ್ನೊಂದು ನಿಮಿಷ ಚಿನಿ, ಸ್ಕೂಲ್ಗೆ ಹೋಗ್ತೀಯಾ? ಕೂತ್ಕೋ. ಸ್ಕೂಲ್ಗೆ ಹೋಗ್ತೀಯಾ? ಆಕ್ಚುಲಿ ನಾನು ಸ್ಕೂಲ್ಗೆ ಅಂತಂತ ಹೇಳಿ ಕಳಿಸ್ದೆ, ಆಯ್ತಾ. ಒಂದ್ ಸ್ವಲ್ಪ ನೋಡೋಣ ಹೆಂಗೆ ಅಂತ. ಫಾರ್ಮಾಲಿಟೀಸ್ ಚೆಕಿಂಗ್ ಹೋಗಿದ್ದಾಗ ಅದನ್ನು ಒಂದ್ ಸ್ವಲ್ಪ ತಿರ್ತಾಳೇನೋ ಅಂತಂತ ಚೆಕ್ ಮಾಡೋಗಳು ಅಂತ ಹತ್ಬಿಟ್ಲು. ಸೊ ತುಂಬಾ ಒಂಥರ ಹರ್ಟ್ ಆಗ್ಬಿಟ್ಟು ಇರ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಸ್ವಲ್ಪ ಬೇಡ ಅಂತ ಹೇಳಿ ಬಂದೆ ನಾನು. ಈಗ ನಂದು ಹೋಮ್ ಸ್ಕೂಲಿಂಗ್ ಪ್ಲಾನ್ಸ್ ಇತ್ತು. ಸೊ ಹೋಮ್ ಸ್ಕೂಲಿಂಗ್ ಪ್ಲಾನ್ಸ್ ಆಮೇಲೆ ಮತ್ತೆ ಅವ್ರನ್ನ ಕೇಳ್ದೆ ಏನೇನ್ ಮಾಡ್ತೀರಾ ಅಂತ ಹೇಳಿ. ಏನ್ ಬೇಡ? ಓಕೆ, ಬೇಡ ಬಿಡು. ಅಮ್ಮನ ಹತ್ರನೇ ಹೇಳ್ಸ್ಕೊಂತೀಯಾ ಎಲ್ಲ? ಅಮ್ಮ ಹೇಳ್ಕೊಡ್ಲಾ? ಅಮ್ಮನೂ ಬೇಡ ಮತ್ತೇನ್ ಮಾಡ್ತೀಯಾ? ಅಮ್ಮನ ಜೊತೆ ಕೂತ್ಕೊಂತೀಯಾ? ಅಮ್ಮನ ಜೊತೆನೆ ಇರ್ತೀಯಾ? ಸರಿ. ಸೊ ಓಕೆ ಅಂತೇಳಿ ಏನೇನ್ ಕಲ್ಸ್ಕೊಡ್ತೀರಾ ಅಂತಂತ ಕೇಳಿದಾಗ ಕಲರ್ಸ್ ಹೇಳ್ಕೊಡ್ತಾರಂತೆ, ರೈಟಿಂಗ್ಸ್ ಹೇಳ್ಕೊಡೋದಿಲ್ವಂತೆ, ಕಲರ್ಸ್ ಅಂಡ್ ಮತ್ತೆ ಡಿಸಿಪ್ಲಿನ್ಸ್ ಅಂತೆ. ಎಲ್ಲೆಲ್ಲಿ ಚಪ್ಪಲ್ ಬಿಡ್ಬೇಕು, ಎಲ್ಲೆಲ್ಲಿ ಶೂಸ್ ಬಿಡ್ಬೇಕು, ಶೂಸ್ ಹೇಗೆ ಹಾಕೋಬೇಕು ಏನು, ಆಮೇಲೆ ಟಾಯ್ಲೆಟ್ಗೆ ಎಲ್ಲಿ ಹೋಗ್ಬೇಕು ಏನು ಅಂತ ಹೇಳ್ಕೊಡ್ತಾರಂತೆ. 3.5 years ಮಕ್ಕಳನ್ನ ನಮ್ ಜೊತೆ ಇಟ್ಕೊಂಡು ಮಕ್ಕಳು ಎಲ್ಲಿ ಸೂಸು ಮಾಡ್ಬೇಕು ಏನು ಅಂತಂತ ನಮ್ ಪೇರೆಂಟ್ಸ್ ಆಗಿ ಹೇಳ್ಕೊಡಕ್ ಆಗೋದಿಲ್ವಾ? ಜಸ್ಟ್ ಇದೆಲ್ಲ ಸುಮ್ನೆ ಆತರ ಎಲ್ಲ ಹೇಳ್ಕೊಂಡು ಸುಮ್ನೆ 3D ಅದ್ ಕೊಡ್ತೀವಿ, ಚಪಾತಿ ಹಿಟ್ ಕೊಡ್ತೀವಿ. ನಾವು ರೈಟಿಂಗ್ಸ್ ಹೇಳ್ಕೊಡಲ್ಲ. ಚಪಾತಿ ಹಿಟ್ಟು ಲೈಕ್ ಕ್ಲೇ ಸ್ಟ್ರಕ್ಚರ್ಸ್ ಕೊಟ್ಬಿಟ್ಟು ನಾವು ಮಕ್ಕಳನ್ನ ಫಸ್ಟ್ ಹ್ಯಾಂಡ್ಸ್ ನ ಫ್ರೀ ಮಾಡಿಸ್ತೀವಿ, ಹಾಗ್ ಮಾಡಿಸ್ತೀವಿ. ಈ ತರ ಎಲ್ಲ ಆಗ್ಬೇಕು ಅಂತ. ಚಪಾತಿ ಹಿಟ್ಟು ಮನೇಲೇ ಇರಲ್ವಾ? ಸೊ ಟೈಮ್ ಇರೋರ್ಗೆ ಏನು ಅಂತಂದ್ರೆ ಲೈಕ್ ಮನೇಲೆ ಟ್ರೈ ಮಾಡಿ. ಫಸ್ಟ್ ಇನ್ನೊಂದು ಆಯ್ತು, ಸೊ ಫಸ್ಟ್ ಏನು ಅಂತಂದ್ರೆ ನೀವು ಫಸ್ಟ್ ನಿಮ್ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಆಮೇಲೆ ಜಸ್ಟ್ ಸೊ ಯಾವ ತರ ಟಾಯ್ಸ್ ಅಂತ ಹೇಳಿ ಅವರು ನಮಗೂ ತೋರಿಸಿದ್ರು. ಸೊ ಅದೇ ತರದ ಟಾಯ್ಸ್ಗಳನ್ನ ನಾನು ಸ್ವಲ್ಪ ಬೇಸಿಕ್ಗಳನ್ನೆಲ್ಲ ಇದು ಮಾಡ್ಕೊಂಡೆ. ಲೈಕ್ ದಿಸ್ 3D. ಓಕೆ ಫೈನ್, ಇದು ಗೊತ್ತಾಗಲ್ಲ, ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ. ಸೊ ಈ ತರದೆಲ್ಲ ಲೈಕ್ ಅಂದ್ರೆ ಈ ತರ 3D ಸ್ಟ್ರಕ್ಚರ್ಸ್ ಅಲ್ಲಿರೋಂಥ ಟಾಯ್ಸ್ಗಳು ಕೊಡಿಸ್ತೀವಿ. ಟಾಯ್ಸ್ ಥ್ರೂ ಹೇಳ್ಕೊಡ್ತೀವಿ. ಈ ತರ ಪಜಲ್ಸ್ ಗೇಮ್ಸ್ ಕೊಡ್ತೀವಿ. ಈ ತರ ಪಜಲ್ಸ್ ಸ್ಟಿಕ್ ಮಾಡೋಂಥ ಪಜಲ್ಸ್ ಕೊಡ್ತೀವಿ ಅಂತಂತ ಹೇಳಿದ್ರು. ಸೊ ಇದೆಲ್ಲ ಕಾಸ್ಟ್ ಏನಂದ್ರೂ ಎಂತ ಜಾಸ್ತಿ ಇರಲ್ಲ. ಬಟ್ ಇನ್ನೊಂದು ಏನಕ್ಕೆ ಓಪನ್ ಸ್ಕೂಲ್ ಅಂತಂದ್ರೆ ಮಕ್ಕಳಿಗೆ ಟೀಚರ್ಸ್ ಕಂಡ ತಕ್ಷಣ ಫಿಯರ್ನೆಸ್ ಬಂದ್ಬಿಡುತ್ತೆ. ಫಿಯರ್ನೆಸ್ ಯಾವ ತರ ಬರುತ್ತೆ ಅಂದ್ರೆ ಅವರೆಲ್ಲ ಹೆದರ್ಸಿ ಯಾವ ತರ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ ಅಂತಂದ್ರೆ, ಎದುರಿಸ್ತಾರೋ ಅಥವಾ ಮಕ್ಕಳಿಗೆ ಆತರ ಯಾರೋ ಬೇರೆರು ಅಂತಂತ ಹೇಳ್ಬಿಟ್ಟು ಮಕ್ಕಳಲ್ಲೇನೆ ಆತರ ಭಯ ಹುಟ್ಟುತ್ತೋ ಒಳಗಡೆ ಏನೋ ಗೊತ್ತಿಲ್ಲ. ತರ ಮಂಕಾಗ್ ಹೋಗ್ಬಿಟ್ಲು ನನ್ನ ಮಗಳು ಜಸ್ಟ್ ಒನ್ ಡೇಗೆನೆ. ಓಕೆ ಅಂತಂತ ಹೇಳಿ ಒನ್ ಡೇ ನಾವೇ 1 year ನಾವೇ ನೋಡ್ಕೊಳ್ಳೋಣ ಅಂತಂತ ಹೇಳಿ. ಸೊ ಫಿಯರ್ನೆಸ್ ಮತ್ತೆ ಸುಮಾರು ಡೇ ಕೇರ್ಗೆಲ್ಲ ಬಿಡ್ತಾರೆ ಪೇರೆಂಟ್ಸು. ಯಾವ ತರ ಕಚ್ಚಡವಾಗಿತ್ತು ಅಂತಂದ್ರೆ ಡೇ ಕೇರ್ದು, ಅದು ಒಂದು ಮಗು ಪಾಟಿಗೆ ಹೋಗಿದೆ, ಅದು ಕಮೋಡ್ ಹಿಂಗೆ ಇಟ್ಕೊಬಿಟ್ಟಿದೆ. ಕಮೋಡ್ನ ಹೋಗಿ ಲಿಟ್ರಲಿ ಇಟ್ಕೊಬಿಟ್ಟಿದೆ. ಆ ಡೇ ಕೇರ್ ಮಾಡ್ತಾ ಇದ್ದ ಆಯಮ್ಮ ಅಟ್ಲೀಸ್ಟ್ ಆ ಮಗು ಅದನ್ನ ಇಟ್ಕೊಂಡಿದ್ರೆ ಅದನ್ನ ಬಿಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ನು ಇಲ್ಲ ಅದಕ್ಕೆ. ಹಾಗೆ ವಾಶ್ ಮಾಡ್ತಾ ಇದ್ದಾರೆ. ಅಂಡ್ ಆ ಮಗು ಹಂಗೆ ಬಾಯಲ್ಲಿ ಹಾಕೊಳ್ಳುತ್ತೆ, ಹ್ಯಾಂಡ್ ವಾಶ್ ಮಾಡ್ಸಲ್ಲ, ಏನಿಲ್ಲ. ನಾಳೆ ಹೋದಂದ್ರೆ ಮಗುಗೆ ಫುಡ್ ಪಾಯ್ಸನ್ ಆಗುತ್ತೆ. ಸೊ ರೀಸನ್ ಏನು ಅಂತ ಪೇರೆಂಟ್ಸ್ಗೂ ಗೊತ್ತಿರಲ್ಲ. ಬಿಡು, ನಾವು ಡೇ ಕೇರ್ಗೆ ಅಂತಂತ ದುಡ್ಡು ಕೊಟ್ಟು ಕಳ್ಸಿರ್ತೀವಿ, ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅವ್ರ ಮೆಂಟಾಲಿಟಿಲಿ ಇರ್ತಾರೆ. ಬಿಟ್ರೆ ಅಲ್ಲಿ ನೋಡಿದ್ರೆ ಈ ತರ ಕರ್ಮಕಾಂಡಗಳನ್ನೆಲ್ಲ ನಾನು ರಿಯಾಲಿಟಿಯಲ್ಲಿ ನೋಡ್ಬಿಟ್ಟು ಥೂ ಏನಪ್ಪ ಇದು, ದುಡ್ಡು ಕೊಟ್ಬಿಟ್ಟು ಈ ತರ ಎಲ್ಲ ಕೊಟ್ಟು ಹೋಗಿ ಕಳಿಸಿದ್ರು ಇಷ್ಟು ಕಚ್ಚಡವಾಗಿ ನೋಡ್ಕೊಂತಾರ ಅಂತ ಅನ್ಕೊಂಡು ಎಷ್ಟು ಸ್ಕೂಲ್ ಅಲ್ದಿದೀನಿ ಅಂದ್ರೆ ಲಿಟ್ರಲಿ ಒಂದು 10-15 ಸ್ಕೂಲ್ ನಿಯರ್ ಬನಶಂಕರಿ ಅಂಡ್ ಜಯನಗರದಲ್ಲೆಲ್ಲ ಇದ್ದಾವೆ. ಚೆನ್ನಾಗೂ ನೋಡ್ಕೊಳ್ಳೋರು ಇದ್ದಾರೆ, ಚೆನ್ನಾಗಿ ಇಲ್ದಂಗೆ ಇದ್ದಾರೆ.
ಡೇ ಕೇರಲ್ಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದಾಗ ಮಕ್ಕಳು ಗೊಳೋ ಅಂತ ಅಳ್ತಾ ಇದ್ವು. ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ, ಮಾಮ್ ವೆಲ್ಕಮ್ ಅಂತಂತ ಹೇಳ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಕೂರಿಸ್ಬಿಡೋದು. ಮೊಬೈಲ್ ಕೊಟ್ಟು ಇಲ್ಲಿ ನೋಡ್ರೆ ಡೇ ಕೇರಲ್ಲಿ ಮಕ್ಕಳು ಆರಾಮ್ ಇರ್ತಾರೆ ಅಂತ ಪೇರೆಂಟ್ಸ್ ಇರ್ತಾರೆ. ಬಟ್ ಅವ್ರದ್ದು ಏನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಲೈಕ್ ಅವರು ಪಾಪ ಬ್ಯುಸಿ ಇರ್ತಾರೆ. ಆದಷ್ಟು ನಿಮ್ಮ ಟೈಮಿಂಗ್ಸ್ ಆ್ಯಂಡ್ ನೀವು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನನ್ನ ಮಗಳಿಗೆ ಇಯರಿಂದ ತುಂಬ ದಿನದಿಂದನೇ ರೈಟಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ರೈಟಿಂಗ್ಸ್ ಈಗಲೇ ಫಸ್ಟಿಂದ ಕೊಡಲ್ಲ ಅಂತ ಹೇಳಿ ಹೇಳಿದ್ರು. ಸೊ ನಾನೇ ಮೆಲ್ಲ ಸ್ವಲ್ಪ ಲೈಟಾಗಿ ಎಲ್ಲ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನ್ನ ಮಗಳದ್ದು ಇನ್ನೊಂದು ಏನು ಅಂದರೆ ತೋರಿಸ್ತೀನಿ ಎಲ್ಲ ಯಾವ ಥರ ಅಂತ ಹೇಳಿ. ಸೊ ಚಾಪೀಸ್ ತೊಗೊಬಂದು ಮನೇಲೆಲ್ಲ ಇಟ್ಟಿದ್ದೀನಿ. ಅವಳು ಏನೇನೋ ಬರಿತಾ ಇರ್ತಾಳೆ ನೋಡಿ, ಅಲ್ಲೊಂದು ಎ ಬರೆದಿದ್ದಾಳೆ ಆ್ಯಂಡ್ 4 ಬರೆದಿದ್ದಾರೆ. ಆ್ಯಂಡ್ ಎಲ್ಲ ಗೋಡೆ ಮೇಲೂ ನಂದು ಡೈಲಿ ಇದೇ ಕೆಲಸ. ಎಲ್ಲ ಏನೇನೋ ಅಲ್ಲೊಂದು ಟ್ರ್ಯಾಂಗಲ್ ಇದೆ. ಆಮೇಲೆ ಸುಮ್ಮನೆ ಗೀಚ್ಕೊಳ್ತಾ ಏನೇನು ನೋಡಿರ್ತಾಳೋ, ಏನೇನು ಹೇಳ್ಕೊಟ್ಟಿರ್ತೀನೋ ಅದನ್ನೇ ಬರಿತಾ ಹೋಗಿರ್ತಾಳೆ. ಸೊ ಇದರಿಂದ ಇಲ್ಲೊಂದು 8 ಇದೆ. ಏನೇನು ಹೇಳ್ಕೊಟ್ಟಿರ್ತೀನೋ ಅದನ್ನೇ ಅವಳು ನೆನಪು ಬಂದಾಗ ಬರಿತಾ ಇರ್ತಾಳೆ. ನಾನು ಏನೂ ಹೇಳಿಲ್ಲ ಅದು ಬರಿ ಇದು ಬರಿ ಅಂತ. ಹೌದು, ಇದೊಂದು ಸ್ವಲ್ಪ ನನಗೆ ರಿಸ್ಕಿ ಅನಿಸುತ್ತೆ ಎಲ್ಲ ವಾಶ್ ಮಾಡೋದಕ್ಕೆ ಅಥವಾ ಒರೆಸೋದಕ್ಕೆ. ಬಟ್ ಇದೆಲ್ಲ ನೋಡಿದಾಗ ನನಗೂ ಏನೋ ಒಂಥರ ಏನೋ ಕಲಿತಾ ಇದ್ದಾಳೆ ಬಿಡು ಅಂತ ಅನಿಸುತ್ತೆ. ಇದೇನು ಅಂತ ಕೇಳಿದಾಗ ಸೂರ್ಯಕಾಂತಿ ಫ್ಲವರ್ ಹಿಂಗಿತ್ತಾ? ಓಕೆ, ಇದೆಲ್ಲ ಕೆಳಗೆ ಇದು ರ್ಯಾಬಿಟ್ ಥರ ಕಾಣಿಸ್ತಾ ಇದೆ ನನಗೆ. ಇದು ರ್ಯಾಬಿಟ್ ಥರ ಕಾಣಿಸ್ತಾ ಇದೆ. ಏನಿದು? ಮತ್ತೆ ರ್ಯಾಬಿಟ್ ಥರನೇ ಕಿವಿ ಇದೆ. ಅದು ಕಿವಿ ಅಲ್ಲ, ಮತ್ತೆ ಅದು ಕಾಲು. ಅದು ಕಾಲ? ಕಾಲು ತಲೆ ಮೇಲೆ ಇರುತ್ತಾ? ಮತ್ತೆ ತಲೆ ಮೇಲೆ ಬಿಡಿಸ್ಬಿಟ್ಟಿದೀಯಾ? ಇದೇನು ಕಣ್ಣ? ಇವೆರಡು ಕಣ್ಣ? ತಲೆ ಅಲ್ಲ, ಇದು ತಲೆ. ಅದು ತಲೆ. ನನಗೆ ಅದು ತಲೆ ಅನ್ಕೊಂಡೆ, ಅದು ಕಣ್ಣು ಅನ್ಕೊಂಡೆ, ಇದು ಕಿವಿ ಅನ್ಕೊಂಡೆ ರ್ಯಾಬಿಟ್ದು. ನೀನೇನು ಅನ್ಕೊಂಡು ಬಿಡಿಸ್ದೆ? ಇದು ಕಿವಿ ಅಲ್ಲ. ಮತ್ತೆ ಅದು ಕಾಲೆ. ಕಾಲು ತಲೆ ಮೇಲೆ ಇಟ್ಬಿಟ್ಟಿದೀಯಾ? ಇಲ್ಲ. ಮತ್ತೆ ಇದು ಇದು ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಆಮೇಲೆ ಒಂದು ಕ್ವೆಶನ್ ಬರುತ್ತೆ, ಓಪನ್ ಸ್ಕೂಲಿಂಗ್ ಮಾಡುವ ಮಕ್ಕಳು ಯಾವ ಥರ ಸೋಷಲೈಸಿಂಗ್ ಆಗ್ತಾರೆ ಅಂತೇಳಿ. ಸೊ ಅದಕ್ಕೆ ಅಂತೇಳಿ ಮನೆ ಹತ್ರ ಒಂದು ಪಾರ್ಕ್ ಇದೆ. ಮನೆ ಹತ್ರ ಪಾರ್ಕ್ ಹತ್ರ ಜಸ್ಟ್ ಬೋರ್ಡ್, ಇಟ್ಸ್ ಲೈಕ್ ನರ್ಸರಿ ಸ್ಕೂಲಲ್ಲಿ ಏನೇನಿರುತ್ತೋ ಆ ಥರ ಎಲ್ಲ ಟಾಯ್ಸ್ ಎವ್ರಿಥಿಂಗ್ ಇದೆ. ಸೊ ಅಲ್ಲಿ ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಎವ್ರಿ ಡೇ. ಸೊ ಆಗ ಮಕ್ಕಳ ಹತ್ರ ಎಲ್ಲ ಬರೆಯೋದು ಆ್ಯಂಡ್ ಅವಳು ಮಾತಾಡೋದು, ಅವಳು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಎಲ್ಲ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನನ್ನ ಥಾಟ್ ಇರೋದು ಏನಂದರೆ ಪೀಸ್ ಆಫ್ ಮೈಂಡ್, ಡಿಸ್ಟರ್ಬೆನ್ಸ್, ಯಾವುದೇ ರೀತಿಯ ಭಯ ಪಡದೆ ಬೆಳಿಬೇಕು ಮಕ್ಕಳು. ಈ ಥರ ಆಮೇಲೆ ಮತ್ತೆ ಅವಳಿಗೆ ಜಾಸ್ತಿ ನಾನು ಟೈಮ್ ಕೊಡ್ತೀನಿ. ಏನೇ ಮಾಡಿದ್ರು ನನ್ನ ಟೈಮ್ ತುಂಬ ಇನ್ವಾಲ್ವ್ ಆಗುತ್ತೆ. ಅವಳಿಗೆ ಆಟ ಆಡೋದಾಗಿರ್ಬೋದು ಸಹ ನಾನೇ ಕೂತ್ಕೊಂಡು ಅವಳ ಜೊತೆ ಪ್ಲೇ ಮಾಡ್ತಾ ಇರ್ತೀನಿ. ಮಣ್ಣಲ್ಲಿ ಆಟ ಆಡೋದಾಗಲಿ ಇದಾಗಲಿ, ಇದಕ್ಕೆ ಅಂತಲೇ 2-3 hours ಡೈಲಿ ಇಟ್ಟಿರ್ತೀನಿ. ಸೊ ನನಗೆ ಏನೋ ಒಂಥರ ಖುಷಿ, ನನ್ನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು. ನೆಕ್ಸ್ಟ್ ಇದೆಲ್ಲ ಒಂಥರ ರೆಕಾರ್ಡ್ ಮಾಡಿಬಿಟ್ಟು ನೀನು ನನಗೋಸ್ಕರ ಏನು ಮಾಡಿದೀಯಾ ಅಂತಂತ ನೆಕ್ಸ್ಟ್ ಅವಳು ದೊಡ್ಡಳಾದ್ಮೇಲೆ ಕೇಳಿದಾಗ ಹೋಗು ನಾನು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಏನೇನು ಮಾಡಿದ್ದೀನಿ ಅಂತ ಎಲ್ಲ ರೆಕಾರ್ಡ್ ಇದೆ, ಹೋಗಿ ನೋಡ್ಕೊ ಅಂತಂತ ಹೇಳ್ಬೋದಲ್ವಾ ಪ್ರೌಡ್ಲಿ. ಸೊ ದ್ಯಾಟ್ಸ್ ಇಟ್. ಇದು ನನ್ನ ಪ್ಲ್ಯಾನಿಂಗ್ಸ್ ಅಷ್ಟೇ. ಆ್ಯಂಡ್ ಮಕ್ಕಳು ಮನೇಲಿ ಜಾಸ್ತಿ ಆಡೋದ್ರಿಂದ ಅವ್ರದ್ದು ಇಮ್ಯುನಿಟಿ ಪವರ್ ತುಂಬ ರೈಸ್ ಆಗುತ್ತೆ. ಸೊ ಅವ್ರದ್ದು ತುಂಬ ಇಮ್ಯುನಿಟಿ ಪವರ್ ತುಂಬ ಬೆಳೆಯುತ್ತೆ ಅಂತ ಹೇಳಿ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡ್ತೀನಿ. ಇದಂತೂ ಎವ್ರಿ ಡೇ ರುಟೀನ್ ನಮ್ಮದು. ಮಣ್ಣಲ್ಲಿ ಆಟ ಆಡೋದು, ಪಾರ್ಕ್ ಹೋಗೋದು, ಪಾರ್ಕಲ್ಲಿ ಸ್ಲೈಡ್ಸ್ ಆ್ಯಂಡ್ ಸ್ವಿಂಗಲ್ಲೆಲ್ಲ ಆಟ ಆಡೋದು, ಬೀಳೋದು, ಏಳೋದು, ಒದೆ ತಿನ್ನೋದು ಎಲ್ಲ. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಓಕೆ, ಟೇಕ್ ಕೇರ್, ಬಾಯ್.